ಚಾನಲ್ನಲ್ಲಿ ನಾವು ಕರ್ನಾಟಕ ಹಾಗೂ ಭಾರತ ನೈಜ ಅಪರಾಧ ಪ್ರಕರಣಗಳು, ಅವುಗಳ ತನಿಖೆ, ನ್ಯಾಯಾಲಯದಲ್ಲಿ ವಿಚಾರಣೆ ಮತ್ತು ಅವು ಸಮಾಜದ ಮೇಲೆ ಬೀರಿದ ಪರಿಣಾಮಗಳನ್ನು ದೃಢೀಕೃತ ಮಾಹಿತಿಯ ಆಧಾರದ ಮೇಲೆ ತಿಳಿದುಕೊಳ್ಳುತ್ತೇವೆ. ನಮ್ಮ ಉದ್ದೇಶ ಸಂಚಲನ ಸೃಷ್ಟಿಸುವುದಲ್ಲ, ನೈಜ ಘಟನೆಗಳಿಂದ ಅರಿವು ಮೂಡಿಸುವುದು ಮತ್ತು ಕಾನೂನಿನ ಮಹತ್ವವನ್ನು ಅರ್ಥ ಮಾಡಿಸುವುದು. ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ಪೊಲೀಸ್ ತನಿಖೆ, ನ್ಯಾಯಾಲಯದಲ್ಲಿ ದಾಖಲೆಗಳು ಹಾಗೂ ಮೂಲಗಳ ಆಧಾರದ ಮೇಲೆ ಪ್ರಸ್ತುತಪಡಿಸಲಾಗುತ್ತದೆ. ಹಾಗಾದರೆ ಇಂದಿನ ಪ್ರಕರಣದ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. 1990 ಆ ಸಮಯದಲ್ಲಿ ಕರ್ನಾಟಕದ ಎರಡು ಮುಖ್ಯಮಂತ್ರಿಗಳಿದ್ದರು. ಎಸ್. ಬಂಗಾರಪ್ಪ ಮತ್ತು ವೀರೇಂದ್ರ ಪಾಟೀಲ್ ಇವರ ಒಂದು ಆಡಳಿತ ಅವಧಿಯಲ್ಲಿ ನಡೆದಂತಹ ಪ್ರಕರಣ ಇದು ಆಗಿದೆ. ಇದು ರಾಷ್ಟ್ರಪತಿ ಆಳ್ವಿಕೆಯು ತುಂಬಾ ಹೆಚ್ಚಾಗಿತ್ತು. ಇಲ್ಲಿ ಯಾರು ಈತ? ಉಮೇಶ್ ರೆಡ್ಡಿ. ಮೂಲ ಹೆಸರು BA ಉಮೇಶ್ ರೆಡ್ಡಿ. ಜನನ ಚಿತ್ರದುರ್ಗ ಜಿಲ್ಲೆಯ ಒಂದು ಕುಗ್ರಾಮವಾಗಿದೆ. ಈತನು ಒಬ್ಬ CRPFನಲ್ಲಿ ಕೆಲಸ ಮಾಡುತ್ತಿದ್ದನು. ಅಂದರೆ ಈತನು ಒಂದು ಸರ್ಕಾರಿ ಕೆಲಸಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದ. ನಂತರ ಕರ್ನಾಟಕ ಜಿಲ್ಲೆ ಸಶಸ್ತ್ರ ಪೊಲೀಸ್ ಮತ್ತು DARನಲ್ಲಿ ಸೇರಿದನು. ನಂತರ ಅವರ ವಿರುದ್ಧ ಹಲವಾರು ಪ್ರಕರಣಗಳು ದಾಖಲೆಗಳಾದವು. 1996ರಲ್ಲಿ ಚಿತ್ರದುರ್ಗದಲ್ಲಿ ಒಂದು ಯುವತಿಯ ಮೇಲಿನ ದಾಳಿಯ ಪ್ರಕರಣದಲ್ಲಿ ತನಿಖೆಯಲ್ಲಿ ಇವರ ಹೆಸರು ಹೊರಗೆ ಬಂದಿತು. ಅದೇ ವರ್ಷ ಕೊನೆಯದಲ್ಲಿ ಮತ್ತೊಂದು ಯುವತಿಯ ಮೇಲೆ ಪ್ರಕರಣ ನಡೆದ ಬಳಿಕ ತನಿಖಾ ಅಧಿಕಾರಿಗಳು ಎರಡು ಘಟನೆಗಳ ನಡುವೆ ಸಂಬಂಧವಿದೆ ಎಂಬ ದಿಕ್ಕಿನಲ್ಲಿ ತನಿಖೆ ಆರಂಭಿಸಿದರು. ನಂತರದಲ್ಲಿ ತನಿಖೆ ಮುಂದುವರಿಯಿತು. CID ಮತ್ತು ಸ್ಥಳೀಯ ಪೊಲೀಸರು ವಿವಿಧ ಪ್ರಕರಣಗಳ ಸಾಕ್ಷಿಗಳು, ಸಾಕ್ಷಿದಾರರ ಹೇಳಿಕೆಗಳು ಮತ್ತು ಇತರ ಮಾಹಿತಿಯ ಹೋಲಿಕೆಯನ್ನು ಮಾಡಿದರು. ಆರಂಭದಲ್ಲಿ ಕೆಲವು ಪ್ರಕರಣಗಳಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಕೊರತೆ ಇದ್ದ ಕಾರಣ ತನಿಖೆ ಸುಮಾರು ರೀತಿಯಲ್ಲಿ ಸವಾಲಾಗಿತ್ತು. ನಂತರ ಹೊಸ ಮಾಹಿತಿಗಳು, ಸೂಕ್ಷ್ಮಗಳು ಮತ್ತು ಸಾಕ್ಷ್ಯಗಳನ್ನು ದೊರಕಿದವು. ತನಿಖೆ ಮುಂದುವರಿಯಿತು. ನಂತರದಲ್ಲಿ ಈ ಉಮೇಶ್ ರೆಡ್ಡಿ ವ್ಯಕ್ತಿಯನ್ನು ಬಂಧಿಸಲಾಯಿತು. ಆದರೆ ನಂತರ ಅವರ ಪೊಲೀಸ್ ವಶದಿಂದ ಒಂದಕ್ಕಿಂತ ಹೆಚ್ಚು ಬಾರಿ ತಪ್ಪಿಸಿಕೊಂಡರು. ಈ ಪರಾರಿಗಳು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಶೋಧ ಕಾರ್ಯಾಚರಣೆಗೆ ಕಾರಣವಾದವು. ಕೊನೆಗೂ ಅವರನ್ನು ಮರುಬಂಧಿಸಿ ನ್ಯಾಯಾಂಗ ಪ್ರಕ್ರಿಯೆಗಾಗಿ ಒಳಪಟ್ಟಿತು. ನಂತರದಲ್ಲಿ ಈ ತನಿಖೆ ಒಂದು ಪ್ರಕರಣವಾಗಿ ತನಿಖೆ ನಡೆಯಲು ಪ್ರಾರಂಭವಾಯಿತು. ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ನಡೆದ ಇನ್ನು ಕೆಲವು ಪ್ರಕರಣಗಳೊಂದಿಗೆ ಸಾಮರ್ಥ್ಯಗಳು ಮತ್ತು ಇವುಗಳ ತನಿಖಾಧಿಕಾರಿಗಳು ಗಮನಿಸಿದರು. ಇದರಿಂದ ವಿವಿಧ ಪೊಲೀಸ್ ಘಟಕಗಳು ಮಾಹಿತಿಗಳು ಅಂತ ಹಂಚಿಕೊಂಡು ಪ್ರಕರಣಗಳ ಒಟ್ಟಾಗಿ ಪರಿಶೀಲನೆಯನ್ನು ಪ್ರಾರಂಭವನ್ನು ಮಾಡಿದವು. ದಾಖಲೆಗಳಲ್ಲಿ ಹೇಳಿಕೆಗಳು, ಸ್ಥಳ ಪರಿಶೀಲನೆ, ವೈದ್ಯಕೀಯ ಮತ್ತು ವಿಧಿವಿಜ್ಞಾನ ವರದಿಗಳು ಹಾಗೂ ಇತರ ದಾಖಲೆಗಳು ನ್ಯಾಯಾಲಯದಲ್ಲಿ ಮುಂದೆ ಮಂಡಿಸಲಾಯಿತು. ಪ್ರತಿಯೊಂದು ಆರೋಪವು ಪ್ರತ್ಯೇಕವಾಗಿ ಪರಿಶೀಲಿಸಲಾಯಿತು. ಒಂದೇ ಆರೋಪಿಯ ವಿರುದ್ಧ ಹಲವು ಪ್ರಕರಣಗಳಿದ್ದರೂ ಪ್ರತಿಯೊಂದು ಪ್ರಕರಣಗಳಿಗೂ ಪ್ರತ್ಯೇಕ ಸಾಕ್ಷಿಗಳನ್ನು ಪರಿಶೀಲಿಸುವುದು ನ್ಯಾಯಾಲಯದ ಒಂದು ಕ್ರಮಬದ್ಧ ಕ್ರಮವಾಗಿದೆ. ವಿಚಾರಣೆಯು ಸುಮಾರು 10 ವರ್ಷಗಳ ಕಾಲ ನಡೆಯಿತು. ಅಂದರೆ 1996ರಿಂದ 2005ರವರೆಗೂ ಈ ಕೇಸ್ ಸುಪ್ರೀಂ ಕೋರ್ಟ್ ಅಥವಾ ನಮ್ಮ ಸಿವಿಲ್ ಕೋರ್ಟ್ಗಳಲ್ಲಿ ನಡೆಯಿತು. ವಿಚಾರಣೆಯು ಕೆಲವು ಪ್ರಕರಣಗಳಲ್ಲಿ ಸಾಕ್ಷಿಗಳು ನ್ಯಾಯಾಲಯಕ್ಕೆ ಸಮರ್ಪಕವಾಗಿ ಕಂಡುಬಂದ ಕಾರಣ ದೋಷಾರೋಪಣೆ ಸಾಬೀತಾಯಿತು. ಇನ್ನು ಕೆಲವು ಪ್ರಕರಣಗಳಲ್ಲಿ ಸಾಕ್ಷ್ಯಗಳು ಸಾಕಷ್ಟು ದೃಢವಾಗಿರಲಿಲ್ಲ ಎಂದು ಕಂಡುಬಂದ ಕಾರಣ ಅವುಗಳನ್ನು ಯಾವುದೇ ರೀತಿಯಾಗಿ ತಡೆಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಈ ಒಂದು ಹಂತದಲ್ಲಿ ನ್ಯಾಯಾಲಯವು ಮರಣದಂಡನೆಯನ್ನು ವಿಧಿಸಿತು. ನಂತರ ಮೇಲ್ಮನವಿಗಳು ಮತ್ತು ಕರ್ನಾಟಕ ಪ್ರಕ್ರಿಯೆಗಳ ಬಳಿಕ ಭಾರತ ಸುಪ್ರೀಂ ಕೋರ್ಟ್ 2022ರಲ್ಲಿ ಆ ಶಿಕ್ಷೆಯನ್ನು 30 ವರ್ಷಗಳ ಜೈಲು ಶಿಕ್ಷೆಯಾಗಿ ಪರಿವರ್ತಿಸಿತು. ಅಂದರೆ ಈ ಪ್ರಕರಣ ಹಲವಾರು ವರ್ಷಗಳ ಕಾಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚರ್ಚೆಗೆ ಕಾರಣವಾಯಿತು. ತದನಂತರದಲ್ಲಿ ಈ ಅಪರಾಧವು ಈ ಕರ್ನಾಟಕದ ಪ್ರಮುಖ ಪ್ರಕರಣಗಳು ಕರ್ನಾಟಕದ ಅಪರಾಧ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇದರಿಂದ ಸಮಾಜಕ್ಕೆ ಸಿಕ್ಕ ಪ್ರಮುಖ ಪಾಠಗಳು ಏನೆಂದರೆ, ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ಸಾಕ್ಷ್ಯಗಳು ಮಹತ್ವ, ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಿತ ತೀರ್ಪಿನ ಅಗತ್ಯ, ಮಹಿಳೆಯರ ಸುರಕ್ಷತೆ ಕುರಿತು ನಿರಂತರವಾಗಿ ಜಾಗೃತಿಯನ್ನು ಮೂಡಿಸುತ್ತದೆ, ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆ ಮಹತ್ವವನ್ನು ಗಟ್ಟಿಯಾಗಿ ತಿಳಿಸುತ್ತದೆ. ಈ ಉಮೇಶ್ ರೆಡ್ಡಿ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ದಾಖಲೆಗಳು ಮತ್ತು ಪೊಲೀಸ್ ತನಿಖೆಯ ಪ್ರಕಾರ ಅವರ ವಿರುದ್ಧ ಅತ್ಯಾಚಾರ ಮತ್ತು ಕೊಲೆ ಸೇರಿದಂತೆ ಅನೇಕ ಗಂಭೀರ ಆರೋಪಗಳು ದಾಖಲೆ ಆಗಿದ್ದವು. ಆದರೆ ಪ್ರತಿಯೊಂದು ಪ್ರಕರಣದಲ್ಲೂ ನ್ಯಾಯಾಲಯದ ಫಲಿತಾಂಶ ಒಂದೇ ರೀತಿಯಾಗಿರಲಿಲ್ಲ, ಅಂದರೆ ವಿವಿಧ ರೀತಿಯಲ್ಲಿ ಇತ್ತು. ಇವರು ಪೊಲೀಸರು ಮೇಲೆ 18ಕ್ಕೂ ಹೆಚ್ಚು ಮಹಿಳೆಯರನ್ನು ಕೊಲೆ ಮಾಡಿರುವುದಾಗಿ ಮತ್ತು 20ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವುದಾಗಿ ಆರೋಪಿಯನ್ನು ಮಾಡಿರುತ್ತಾರೆ. ನ್ಯಾಯಾಲಯದಲ್ಲಿ ಲಭ್ಯವಾದ ಸಾಕ್ಷ್ಯಗಳ ಆಧಾರದ ಮೇಲೆ ಅವರು 9 ಪ್ರಕರಣಗಳಲ್ಲಿ ತೀರ್ಪು ನೀಡಲಾಯಿತು. ಇತರ ಕೆಲವು ಪ್ರಕರಣಗಳಲ್ಲಿ ಸಾಕ್ಷ್ಯಗಳ ಕೊರತೆಯಿಂದ ಅದನ್ನು ಬಿಡಲಾಯಿತು. 2009ರಲ್ಲಿ ಕರ್ನಾಟಕ ಹೈಕೋರ್ಟ್ ಮರಣದಂಡನೆಯನ್ನು
ದೃಢಪಡಿಸಿತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿಯಿತು. ನಂತರ 2022ರಲ್ಲಿ ಸುಪ್ರೀಂ ಕೋರ್ಟ್ ಶಿಕ್ಷೆಯನ್ನು 30 ವರ್ಷಗಳ ಕಾಲ ಜೈಲು ಶಿಕ್ಷೆಯಾಗಿ ಪರಿವರ್ತನೆ ಮಾಡಿತು.